ಇವೆಲ್ಲ ಉದ್ಘಾಟನೆಗೆ ಮಾತ್ರ ಸೀಮಿತ ಆಯ್ತಾ? ಬಿಬಿಎಂಪಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋ ಪ್ರಶ್ನೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗೋವಿಂದರಾಜನಗರದಲ್ಲಿ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಚಾಲನೆ ಕೊಟ್ಟರು. ಬಟ್ ಈಗ ಆಸ್ಪತ್ರೆ ಇದ್ದೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿದೆ. ಜನರಿಗೆ ಲಾಭ ಅಂತೂ ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬರ್ತಾ ಇದೆ. 50 ಕೋಟಿ ವೆಚ್ಚದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೂಲೆಗುಂಪು. 3 ತಿಂಗಳಾದ್ರೂ ಆರಂಭ ಆಗದ ವೈದ್ಯಕೀಯ ಸೇವೆ. ಮಧುಬನಗಿತ್ತಿಯಂತೆ ಸಿಂಗಾರಗೊಂಡಿರೋ ಹೈಟೆಕ್ ಹಾಸ್ಪಿಟಲ್. ಏನ್ ಸಂಭ್ರಮ, ಏನ್ ಸಡಗರ. ದೀಪ ಬೆಳಗಿಸಿ ಮಾಜಿ ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ರೆ, ಮಾಜಿ ಆರೋಗ್ಯ ಸಚಿವ ಸುಧಾಕರ್ ಟೇಪ್ ಕತ್ತರಿಸಿ ಫೋಟೋಗೆ ಫೋಸ್ ಬೇರೆ ಕೊಟ್ಟಿದ್ರು. ಇದು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಬಡ ಜನರಿಗೆ ಪ್ರಯೋಜನಕ್ಕೆ ಬರಲಿ ಅಂತ ಕಟ್ಟಿಸಿರುವ ಮಾಜಿ ಸಚಿವ ವಿ ಸೋಮಣ್ಣ ಅವರ ಕನಸಿನ ಕೂಸು. ಬರೋಬ್ಬರಿ 50 ಕೋಟಿ ವೆಚ್ಚದಲ್ಲಿ ಗೋವಿಂದರಾಜನಗರ ಪಾಳ್ಯದಲ್ಲಿ ತಲೆ ಎತ್ತಿರುವ ಬಿಬಿಎಂಪಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸದ್ಯ ಮೂಲೆ ಗುಂಪಾಗಿದೆ. ಇನ್ನೊಂದು ಅಗ್ರಹಾರ ದಾಸರಳ್ಳಿ ವಾರ್ಡ್ನ ಎಂಸಿ ಲೇಔಟ್ನಲ್ಲಿರುವ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಗೋಳನ್ನ ಕೇಳೋರೇ ಇಲ್ದಂಗಾಗಿದೆ. ಲೋಕಾರ್ಪಣೆಯಾಗಿ 4 ತಿಂಗಳಾದ್ರೂ ಕೂಡ ಇನ್ನೂ ಜನರಿಗೆ ಸೇವೆ ಸಿಗ್ತಿಲ್ಲ. ಹೀಗಾಗಿ ಬಹಳ ನಿರಾಸೆಯಾಗಿದೆ ಅಂತಾರೆ ಅಲ್ಲಿನ ಜನ. ಇನ್ನ ಏನಾಗಿಲ್ಲ, ಬರೀ ಒಂದ್ ಕಡೆ OPD ಬಿಟ್ಟಿರೋದು, ಇನ್ನ ಯಾವುದು ಐಟಮ್ ಏನು ಬಂದಿಲ್ಲ, ಡಾಕ್ಟರ್ಗಳು ಇಲ್ಲ, ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಇನ್ನು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ, ಫಂಡ್ ಇದ್ದೇ ಇಲ್ಲ ಗೊತ್ತಿಲ್ಲ. ಆ ಜನ ಮುಂಚೆ ಬರ್ತಾ ಇತ್ತು, ಇವಾಗ ಬಂದು ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಇದು ಗೋವಿಂದರಾಜನಗರ ಕ್ಷೇತ್ರ ಅಗ್ರಹಾರ ದಾಸರಳ್ಳಿ ವಾರ್ಡ್ನ ಎಂಸಿ ಲೇಔಟ್ನಲ್ಲಿರುವ ಆಸ್ಪತ್ರೆ. ಹೈಟೆಕ್ ಆಸ್ಪತ್ರೆಗೆ ಆದಿಚುಂಚನಗಿರಿ ಪೀಠಾಧಿಪತಿ ಬಾಲಗಂಗಾಧರನಾಥ ಸ್ವಾಮೀಜಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೆಸರಿಡಲಾಗಿತ್ತು. ಫೆಬ್ರವರಿ 16ರಂದು ಆದಿಚುಂಚನಗಿರಿ ಶ್ರೀಗಳೇ ಇದನ್ನು ಉದ್ಘಾಟನೆ ಮಾಡಿದ್ರು. 300 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದಾಗಿದ್ದು ಎಲ್ಲ ಹೈಟೆಕ್ ಸೌಲಭ್ಯ ಇದೆ. ನೆಲಮಹಡಿ ಸೇರಿದಂತೆ 4 ಅಂತಸ್ತಿನ ಆಸ್ಪತ್ರೆ ಇದು. ಎಲ್ಲ ಉಪಕರಣ ಬಂದಿದ್ರು ತಜ್ಞ ವೈದ್ಯರು ಸಿಕ್ಕಿಲ್ವಂತೆ. ಸದ್ಯಕ್ಕೆ ಈಗ OPDಯಲ್ಲಿ ಮಾತ್ರ 3 ವೈದ್ಯರು ಚಿಕಿತ್ಸೆ ಕೊಡ್ತಾ ಇದ್ದು, ಕೋಟಿ ಖರ್ಚು ಮಾಡಿದ್ರು ಜನರಿಗೆ ಉಪಯೋಗಕ್ಕೆ ಬರ್ತಿಲ್ಲ ಅಂತ ಜನ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೋಮಣ್ಣವರು ಮಿನಿಸ್ಟರ್ ಇದ್ದಾಗ ಮಾಡಿದ್ರು. ಎಲೆಕ್ಷನ್ ಟೈಮ್ ಅಂತ ಓಪನ್ ಮಾಡಿದ್ರು. ಎಲೆಕ್ಷನ್ ಆದ್ಮೇಲೆ ಸದ್ಯಕ್ಕೆ ಇವಾಗ OPD ನಡೀತಾ ಇದೆ. ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ, ತಲೆನೋವೆಲ್ಲ ಕೊಡ್ತಾ ಇದ್ದಾರೆ. ಮೊನ್ನೆ ಹಾಲಿ ಶಾಸಕರು ಪ್ರಿಯಾಕ್ಷನ್ ಅವರು ಬಂದು ಹೋದ್ರು. ಅಧಿಕಾರಿಗಳ ಜೊತೆ ಮತ್ತೆ ಹಾಸ್ಪಿಟಲ್ ಡಾಕ್ಟರ್ ಜೊತೆ ಎಲ್ಲ ಮಾತಾಡಿದ್ದಾರೆ. ಇನ್ನೇನು ಶೀಘ್ರದಲ್ಲೇ ಎಲ್ಲರನ್ನೂ ನೇಮಕ ಮಾಡಿ ಮಾಡಬೇಕು ಅಂತ ಒಂದು ಸಭೆ, ಒಂದು ಮೀಟಿಂಗ್ ಮಾಡಿದ್ದಾರೆ ಸರ್. ಎಲ್ಲ ಸಿಗಬೇಕು. ಆದರೆ ಹಳೆ ಶಾಸಕರು, ಮಂತ್ರಿಗಳು ಅವ್ರ ಅರ್ಜೆಂಟ್ಗೆ ಕೆಲಸ ಮುಗಿಸ್ಬಿಟ್ಟು ಅರ್ಧಂಬರ್ಧ ಮಾಡ್ಬಿಟ್ಟು ಹೋಗ್ಬಿಟ್ರು. ಈಗ ನಮ್ಮ ಪ್ರಿಯಾಕೃಷ್ಣ ಅವ್ರು ಬಂದವ್ರೆ. ಈಗ ಅವರು ಮುಂದೆ ಏನು ಕ್ರಮ ತಗೊಂತಾರೆ ಅಂತ ನೋಡಬೇಕು ಸರ್. ಒಟ್ಟಾರೆ ಚುನಾವಣೆ ವೇಳೆ ಜನರ ಮನಗೆಲ್ಲೋಕೆ ತರಾತುರಿಯಲ್ಲಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ 2 ಹೈಟೆಕ್ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು. ಕೆಲಸ ಬಾಕಿ ಇದ್ರೂ ಲೋಕಾರ್ಪಣೆ ಮಾಡಿದ್ದ ಅವತ್ತಿನ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲಸ ಆಗದೆ ಯಾಕೆ ಉದ್ಘಾಟನೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದೇನೇ ಇರಲಿ, ಏನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಶೀಘ್ರದಲ್ಲೇ ಚಿಕಿತ್ಸೆ ಆರಂಭಿಸಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.